ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ಸೈಕೋ ಅಂಕಲ್ ಮಕ್ಕಳನ್ನ ಹೆಂಗ್ ಟಾರ್ಗೆಟ್ ಮಾಡಿ ರೋಡ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅಥವಾ ಆಟ ಆಡ್ತಿದ್ರೆ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡೋದು, ಕೂದಲೆಳೆಯೋದು ಅಥವಾ ಬೈಕ್ನಿಂದ ಗುದ್ದಿಸಿ ಅವ್ರ ಪ್ರಾಣ ತೆಗೆಯುವಂತ ಪ್ರಯತ್ನನೇ ಏನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆ ಮಗು ಜಸ್ಟ್ ಮಿಸ್ ಆಗಿ ಹೋಗಿದೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ರಂಜನ್ ಅಂತ ಈತನ ಹೆಸರು. ಅಜ್ಜಿ ಮನೆಗೆ ಆಗಾಗ ಬರ್ತಾ ಇರ್ತಾನೆ ಈತ ತ್ಯಾಗರಾಜ ನಗರದಲ್ಲಿ. ಬಂದಾಗ ಈ ರೀತಿ ಕೃತ್ಯಗಳನ್ನ ಮಾಡಿದ್ದಾನೆ. ಹಲವಾರು ಸಿಸಿಟಿವಿ ಫುಟೇಜ್ಗಳು ಲಭ್ಯವಾಗಿದೆ. ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಈತ ರೋಡಲ್ಲಿ ಆಟ ಆಡ್ತಿದ್ದಂಥ ಮಗುಗೆ ಏಕಾಏಕಿ ಕಾಲಿಂದ ಒದ್ದು ಬೀಳಿಸಿದನಲ್ಲ, ಆ ಮಗು ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಹಾಗಾಗಿ ಪೋಷಕರು ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಅಂದ್ರೆ ಯಾಕೆ ರೀತಿ ಕೃತ್ಯವನ್ನ ಮಾಡ್ತಾರೆ, ಯಾವ ತರ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಮಾತನಾಡೋದಕ್ಕೆ ಮನೋತಜ್ಞರಾಗಿರುವಂತ ಡಾಕ್ಟರ್ ಅರವಿಂದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಒಂದ್ಸತಿ ಅಲ್ಲ ಸಾಕಷ್ಟು ಸತಿ ಈ ಸೈಕೋ ಅಂಕಲ್ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಸುಮ್ಮನೆ ಅವ್ರ ಪಾಡಿ ಮಕ್ಳು ಆಟ ಆಡ್ತಿದ್ರು, ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು, ಬಿಡೋದಿಲ್ಲ. ಪೊಲೀಸ್ ಹತ್ರ ಹೋದ್ರೆ ಜಾಮೀನ್ ಸಿಗುತ್ತೆ, ಹೊರಗಡೆ ಬಂದ್ ಬಿಡ್ತಾನೆ. ಅಂದ್ರೆ ಯಾವ ತರದ ಮೆಂಟಾಲಿಟಿ ಇದು ಅಂತ? ಒಂದು ವಿಡಿಯೋಸ್ ನೋಡ ಆಕ್ಚುಲಿ ಫುಲ್ ಅಸೆಸ್ಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಈ ಜಸ್ಟ್ ವಿಡಿಯೋಸ್ ನೋಡಿರೋ ದೃಷ್ಟಿಯಲ್ಲಿ ಒಬ್ಬೊಬ್ಬರಿಗೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಇರುತ್ತೆ. ಅಂದ್ರೆ ಸಮಾಜ ವಿರೋಧಿ ವ್ಯಕ್ತಿತ್ವದ ಸ್ವಭಾವಗಳಿರುತ್ತೆ ಒಬ್ಬೊಬ್ಬರಲ್ಲಿ. ಸೊ ಇವರಲ್ಲಿ ಸುಳ್ಳು ಹೇಳೋದು, ಕದಿಯೋದು, ಬೇರೆಯವರಿಗೆ ಒಂದು ತೊಂದರೆ ಕೊಡ್ತಕ್ಕಂಥ ಸ್ವಭಾವ, ಅಂದ್ರೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದಿರ್ಬೋದು, ಮತ್ತೆ ಅಸಹಾಯಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ವಯಸ್ಸಾದವ್ರು ಇರ್ಬೋದು, ಮಕ್ಳಿರ್ಬೋದು, ಇಂಥವ್ರ ಮೇಲೆ ಅಥವಾ ವಿಕಲಾಂಗರಿರ್ಬೋದು, ಇಂಥವ್ರ ಮೇಲೆ ಒಂಥರ ಹಿಂಸಾತ್ಮಕ ಕೃತ್ಯವನ್ನು ಎಸಗೋದು. ಅದರಲ್ಲಿ ಅವರಿಗೆ ಒಂದ್ ರೀತಿ ಪ್ಲೆಜರ್ ಸಿಗ್ತಾ ಇರುತ್ತೆ, ಅವ್ರಿಗೆ ಒಂಥರ ಏನೋ ಖುಷಿ ಸಿಗ್ತಾ ಇರುತ್ತೆ. ನಮಗೆ ಬೇರೆ ಯಾರಿಗಾರೋ ಸ್ವಲ್ಪ ನೋವಾದ್ರೆ ನಮ್ಮ ಮನ್ಸಿಗೆ ಒಂಥರ ಬೇಸರ ಆಗುತ್ತೆ, ನಾವೊಂದು ಕಾಳಜಿ ಕರುಣೆ ತೋರಿಸ್ತೀವಿ. ಇವರೆಲ್ಲ ಕಾಳಜಿ ಕರುಣೆ ಇರೋದಿಲ್ಲ, ಅವರಿಗೆ ಒಂಥರ ಹಿಂಸಾತ್ಮಕ ಕೃತ್ಯದಲ್ಲಿ ಅವ್ರಿಗೆ ಏನೋ ಒಂದು ಬೇರೆ ರೀತಿಯಾದ ವಿಕೃತ ಖುಷಿ ಸಿಗ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಇರಬಹುದು. ಅದು ಬಿಟ್ರೆ ಬೇರೆ ಮಾನಸಿಕ ಸಮಸ್ಯೆಗಳಾಗಿರತಕ್ಕಂತ ಸ್ಕಿಜೋಫ್ರೀನಿಯಾ ಇರಬಹುದು, ಅಥವಾ ಡ್ರಗ್ ಅಬ್ಯೂಸ್, ಈಗ ಒಂದು ಗಾಂಜೆಯ ನಶೆಯಲ್ಲಿ ಇರ್ಬೋದು, ಆಲ್ಕೋಹಾಲಿನ ನಶೆಯಲ್ಲಿ ಇರ್ಬೋದು, ಅಥವಾ ಬೇರೆ ಡ್ರಗ್ಸಿನ ನಶೆಯಲ್ಲಿ ಕೂಡ ಈ ತರ ಮಾಡಿರಬಹುದು. ಈ ಸ್ಕಿಜೋಫ್ರೀನಿಯಾ ಅಥವಾ ಬೈಪೋಲಾರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೆಲ್ಯೂಷನ್ ಇರುತ್ತೆ. ಅಂದ್ರೆ ಮಕ್ಕಳ ಬಗ್ಗೆ ಏನಾರ ಒಂದು ಕೆಟ್ಟ ಮನೋಭಾವ ಇರತಕ್ಕಂಥದ್ದು, ಅವರಿಗೆ ಬೇರೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು, ಅಥವಾ ಮಕ್ಕಳಿಂದ ತನಿಗೇನೋ ತೊಂದರೆ ಆಗ್ಬಿಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಕೂಡ ಅವ್ರು ಆತರ ಮಾಡಿರ್ಬಹುದು. ಬಟ್ ಅವ್ರಿಗೆ ಅದೇ ಒಂದು ಸರಿಯಾದ ಒಂದು ಮನೋಚಿಕಿತ್ಸಕರಲ್ಲಿ ಒಂದು ಅಸೆಸ್ಮೆಂಟ್ ಆಗ್ಬೇಕು. ಅಸೆಸ್ಮೆಂಟ್ ಆದ್ಮೇಲೆ ಅವ್ರಿಗೆ ಯಾವ ರೀತಿ ಈ ತರ ವ್ಯಕ್ತಿತ್ವ ದೋಷಗಳಿದೆಯಾ, ಅಥವಾ ಮಾನಸಿಕ ಸಮಸ್ಯೆಗಳಿದೆಯಾ, ಅಥವಾ ಈ ಆಲ್ಕೋಹಾಲ್ ಡ್ರಗ್ಸ್ ಅಬ್ಯೂಸ್ ಇದೆಯಾ ಅಂತ ಸರಿಯಾಗಿ ತಿಳ್ಕೊಂಡು ಅವರಿಗೆ ಒಂದು ಮಾನಸಿಕವಾದ ಚಿಕಿತ್ಸೆ, ಅದರಲ್ಲಿ ಮೊದಲನೇದಾಗಿ ಅವರಿಗೆ ಒಂದು ಮೆಡಿಕೇಶನ್ಸು ಬೇಕಾಗುತ್ತೆ. ಅವ್ರ ಸಿಟ್ಟು, ಕೋಪ ಇದನ್ನೆಲ್ಲ ವಿಕೃತ ಸ್ವಭಾವವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಜೊತೆಗೆ ಅವ್ರಿಗೆ ವ್ಯಕ್ತಿತ್ವ ವಿಕಾಸನ ಮಾಡ್ಲಿಕ್ಕೆ ಒಂದು ಸರಿಯಾದ ರೀತಿಯಾಗಿ ಒಂದು ಕೌನ್ಸಿಲಿಂಗ್, CBT ಈ ತರದ್ ಬೇಕಾಗುತ್ತೆ. ಓಕೆ, ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಮಾತನಾಡಿದ್ದಕ್ಕೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ.